ವಾರ್ತೆಯ ಮುಖ್ಯಾಂಶಗಳು. ಬರ್ಮಿಂಗ್ಹ್ಯಾಮ್ನಲ್ಲಿ ಗಿಲ್ ದ್ವಿಶತಕ ಸಿಡಿಸಿಯ ಭರ, ಇಂಗ್ಲೆಂಡ್ ನೆಲದಲ್ಲಿ ಚರಿತ್ರೆ ಸೃಷ್ಟಿಸಿದ ಇಂಡಿಯನ್ ಕ್ಯಾಪ್ಟನ್. ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಸಮಸ್ಯೆಗೆ ಸ್ಪಂದಿಸಿದ ಎಸಿ ಕಾವ್ಯರಾಣಿ. ಮಾಧ್ಯಮದ ಟೀಕೆಗಳು ರಚನಾತ್ಮಕವಾಗಿದ್ದರೆ ಪತ್ರಿಕೆಯ ಗೌರವ ಹೆಚ್ಚಾಗುತ್ತದೆ, ಶಾಸಕ ಶಿವರಾಮ್ ಹೆಬ್ಬಾರ್. ಎಂಇಎಸ್ ಸಂಸ್ಥೆಯ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕಲ್ ವಿದ್ಯಾರ್ಥಿಗಳ ಉತ್ತಮ ಸಾಧನೆ. ಸಂಗೀತ ಕಲಿಸಿ ಸಂಸ್ಕೃತಿ ಉಳಿಸಿ ಅಭಿಯಾನದ ಮಹತ್ವ ತಿಳಿಸಿದ ಡಾ. ಶಾಂತಾರಾಮ್ ಹೆಗಡೆ. ಮಹಿಳಾ ವಿರೋಧಿ ಜನಪ್ರತಿನಿಧಿ ಮೇಲೆ ಪ್ರಕರಣ ದಾಖಲಿಸಿ ತಕ್ಷಣ ಬಂಧಿಸಬೇಕು, ಜ್ಯೋತಿ ಪಾಟೀಲ್. ಸಿದ್ದಾಪುರ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿದ ಶಿರಸಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ. ಕೆಲಸ ಮಾಡದ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್. ಕೊಟ್ಟ ಮಾತಿನಂತೆ ಮೃತ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಚೆಕ್ ವಿತರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್. ಶುಭಮನ್ ಗಿಲ್ ದಾಖಲೆಯ ದ್ವಿಶತಕ. ಶುಭಮನ್ ಗಿಲ್ ಅವರು ಜುಲೈ 3ರಂದು ನಡೆದ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ವೊಂದರಲ್ಲಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ದ್ವಿಶತಕ ಬಾರಿಸಿದ್ದಾರೆ. ಅಲ್ಲದೆ ಭಾರತ ತಂಡ 1932ರಿಂದ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳುತ್ತಿದ್ದು, ಇಲ್ಲಿಯವರೆಗೆ ಯಾವುದೇ ಭಾರತ ತಂಡದ ನಾಯಕ ಇಂಗ್ಲೆಂಡ್ ನೆಲದಲ್ಲಿ ದ್ವಿಶತಕ ಸಿಡಿಸಿರಲಿಲ್ಲ. ಆದರೆ ಗಿಲ್ ನಾಯಕನಾಗಿ ಆಯ್ಕೆಯಾದ ಕೇವಲ 2ನೇ ಪಂದ್ಯದಲ್ಲಿ ಇತಿಹಾಸ ಸೃಷ್ಟಿಸಿದ್ದಾರೆ. ಗಿಲ್ ಅವರ ಸಾಧನೆಯಿಂದ ಹಲವಾರು ದಾಖಲೆಗಳನ್ನು ಮುರಿಯುತ್ತಿದ್ದಾರೆ ಎನ್ನಲಾಗಿದೆ. ಜುಲೈ 4 ಬುಧವಾರದಂದು ಧಾರಾಕಾರ ಮಳೆ ಸುರಿಯುತ್ತಿದ್ದರೂ ಮಳೆಯನ್ನು ಲೆಕ್ಕಿಸದೆ ಎಸಿ ಕಾವ್ಯರಾಣಿಯವರು ಜನರ ಸಮಸ್ಯೆಯನ್ನು ವೀಕ್ಷಣೆ ಮಾಡಿದರು. ಗಣೇಶನಗರದ 2ನೇ ವಾರ್ಡಿನಲ್ಲಿ ಧಾರಾಕಾರ ಸುರಿಯುತ್ತಿರುವ ಮಳೆಯಿಂದಾಗಿ ದರೆ ಕುಸಿತಗೊಂಡು ಧರೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳು ಆತಂಕದ ಪರಿಸ್ಥಿತಿ ಎದುರಿಸುತ್ತಿದ್ದು, ಈ ಮೊದಲು ಅಲ್ಲಿನ ಸ್ಥಳೀಯ ನಿವಾಸಿಗಳು ಎಸಿಯವರು ಸ್ಥಳಕ್ಕೆ ಬರಬೇಕೆಂದು ಆಗ್ರಹಿಸಿರುವ ಹಿನ್ನೆಲೆಯಲ್ಲಿ ಎಸಿಯವರು ಅಧಿಕಾರಿಗಳೊಂದಿಗೆ ಖುದ್ದಾಗಿ ಭೇಟಿ ನೀಡಿದ್ದರು. ನಂತರ ಸಂತ್ರಸ್ತರ ಸಮಸ್ಯೆ ಆಲಿಸಿ ದರೆ ಕುಸಿತಕ್ಕೆ ಶಾಶ್ವತವಾದ ಪರಿಹಾರ ಮಾಡಲು ಅಧಿಕಾರಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಪ್ರಭಾರ ತಹಶೀಲ್ದಾರ್ ರಮೇಶ್ ಹೆಗಡೆ, ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಹಾಗೂ ನಗರಸಭೆ ಸದಸ್ಯೆ ನೇತ್ರಾವತಿ ವಡ್ಡರ್, ಮಾರುತಿ ವಡ್ಡರ್, ಶಿವಾನಂದ್ ದೇಶಳ್ಳಿ ಮುಂತಾದವರು ಉಪಸ್ಥಿತರಿದ್ದರು. ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿರಸಿ. ಸರೋಜಾ ಪ್ಯಾಲೇಸ್, ಹೊಸಪೇಟೆ ರಸ್ತೆ, ಶಿರಸಿ, ಉತ್ತರ ಕನ್ನಡ 581401. ಸಹಕಾರಿಯ ರಜತ ವರ್ಷದ ಹರ್ಷದಲ್ಲಿ ಪರಿಚಯಿಸುತ್ತಿದ್ದೇವೆ. ರೂಪಾಯಿ 50,000 ಅಥವಾ ಹೆಚ್ಚಿನ ಹಣವನ್ನು 2 ವರ್ಷಕ್ಕೆ ತೊಡಗಿಸಿ ಹಾಗೂ 10% ಬಡ್ಡಿ ಗಳಿಸಿ. ಧನಧಾರ ಠೇವಣಿ, ಸೀಮಿತ ಅವಧಿಯ ಮಾನ್ಸೂನ್ ಮುತ್ತತು ಠೇವಣಿ ಯೋಜನೆ. ಯೋಜನೆಯು ಜೂನ್ 1, 2025ರಿಂದ ಸೆಪ್ಟೆಂಬರ್ 30, 2025ರವರೆಗೆ ಮಾತ್ರ ಜಾರಿಯಲ್ಲಿರುತ್ತದೆ. ಕನಿಷ್ಠ 50,000, 24 ತಿಂಗಳು, 10% ಬಡ್ಡಿ. ಇಂದೇ ಯೋಜನೆಯ ಲಾಭ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ. ಷರತ್ತುಗಳು ಅನ್ವಯ. ನವೀಕರಣ ಮೊತ್ತಗಳಿಗೆ ಅನ್ವಯಿಸುವುದಿಲ್ಲ. ಅಧಿಕ ಪೂರ್ವ ಮುಕ್ತಾಯಕ್ಕೆ ಅವಕಾಶವಿರುವುದಿಲ್ಲ. ಸದರಿ ಬಡ್ಡಿ ದರವು ಈ ಯೋಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ. ನಮ್ಮ ಶಾಖೆಗಳು ಶಿರಸಿ, ಜಗಳಮನೆ ಜ್ಯುವೆಲರ್ಸ್ ಮೇಲ್ಭಾಗ, ಸರೋಜಾ ಪ್ಯಾಲೇಸ್, ಹೊಸಪೇಟೆ ರಸ್ತೆ, ಶಿರಸಿ. ಮೊಬೈಲ್ ನಂಬರ್ 7618733530, 08384227564. ಕುಮಟಾ ಶಾಖೆ, ಮಧುಕರ ಶಾನಭಾಗ ಬಿಲ್ಡಿಂಗ್, ನೆಲ್ಲಿಕೇರಿ ಬಸ್ ಸ್ಟ್ಯಾಂಡ್ ಹತ್ತಿರ, ಕುಮಟಾ. ಮೊಬೈಲ್ ನಂಬರ್ 08386295764 ಹಾಗೂ 9986772614. ಹಳದಿಪುರ ಶಾಖೆ, ಸಮೃದ್ಧಿ ಬಿಲ್ಡಿಂಗ್, ಮಹಾಗಣಪತಿ ದೇವಸ್ಥಾನದ ಎದುರು, ಅಗ್ರಹಾರ, ಹಳದಿಪುರ, ಹೊನ್ನಾವರ. ಮೊಬೈಲ್ ನಂಬರ್ 7829730178
ಹಾಗೂ 9483665296. ಮಂಕಿ ಶಾಖೆ ದಾಮೋದರ ಕಾಂಪ್ಲೆಕ್ಸ್, ಬಣಸಾಲೆ ಮುಖ್ಯ ರಸ್ತೆ, ಮಂಕಿ, ಹೊನ್ನಾವರ. ಮೊಬೈಲ್ ನಂಬರ್ 9483665296 ಹಾಗೂ 8861393015. ಅಭಿವೃದ್ಧಿಯ ಪಥದಲ್ಲಿ ಎಂದೆಂದಿಗೂ ನಿಮ್ಮೊಂದಿಗೆ ಕದಂಬ. ಸತತ 24 ವರ್ಷಗಳಿಂದ ಗ್ರಾಹಕರ ವಿಶ್ವಾಸಾರ್ಹ ಸೇವೆಯಲ್ಲಿ ಕದಂಬ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಶಿರಸಿ. ಜುಲೈ 4ರಂದು ಸಮಾಜದ ಎಲ್ಲರ ಗೌರವಕ್ಕೆ ಪಾತ್ರವಾಗುವ ಕೆಲಸ ಪತ್ರಿಕೆಗಳಿಂದ ಆಗಬೇಕು. ಮಾಧ್ಯಮದ ಟೀಕೆಗಳು ರಚನಾತ್ಮಕವಾಗಿದ್ದರೆ ಪತ್ರಿಕೆಯ ಗೌರವ ಹೆಚ್ಚಾಗುತ್ತದೆ. ಮೌಲ್ಯಕ್ಕೆ ಧಕ್ಕೆ ಉಂಟಾಗದ ಹಾಗೆ ಪತ್ರಕರ್ತರು ಬರೆಯಬೇಕು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಶುಕ್ರವಾರ ಪಟ್ಟಣದ ಅಡಿಕೆ ಭವನದಲ್ಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಮತ್ತು ಯುವ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಹಿಂದೆ ಮಾಧ್ಯಮ ಬರೆಯುವವರ ಸ್ವತ್ತಾಗಿತ್ತು. ಅದು ಓದುಗರ ಸ್ವತ್ತಾಗಿ ಬೆಳೆಯಬೇಕು. ಮಾಧ್ಯಮ ಪರಿಣಾಮಕಾರಿಯಾಗಿದ್ದು ಹಿಂದೆ ಮಾಧ್ಯಮದಲ್ಲಿ ಬಂದರೆ ಕೆಲಸ ಆಗುತ್ತಿತ್ತು. ಆದರೆ ಈಗ 10 ಬಾರಿ ಬರೆದರೂ ಅದನ್ನು ಆಡಳಿತ ವ್ಯವಸ್ಥೆ ಗಂಭೀರವಾಗಿ ಪರಿಗಣಿಸದೇ ಇರುವುದು ದುರಾದೃಷ್ಟಕರ. ಇಂದು ಎಲ್ಲ ಕ್ಷೇತ್ರವೂ ಕುಲಗೆಟ್ಟಿದೆ. ಹೀಗಿರುವಾಗ ಯಾವುದನ್ನು ಗಂಭೀರವಾಗಿ ಜನ ಪರಿಗಣಿಸುತ್ತಿಲ್ಲ. ಮಾಧ್ಯಮ ಸಾರ್ವಜನಿಕ ಹಿತಾಸಕ್ತಿಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಬೆಳೆಯಬೇಕು ಎಂದರು. ನಿವೃತ್ತ ಪ್ರಾಧ್ಯಾಪಕಿ ಸಾಹಿತಿ ಡಾಕ್ಟರ್ ಸರಸ್ವತಿ ಕಳಸದ ಪತ್ರಿಕಾ ರಂಗದ ಕುರಿತು ಉಪನ್ಯಾಸ ನೀಡಿ, ಪತ್ರಿಕೆ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಪತ್ರಕರ್ತ ಮಾಧ್ಯಮದ ಮೂಲಕ ಭಾಷೆ ಸಂಸ್ಕೃತಿಯನ್ನು ಕಟ್ಟಿಕೊಡುವ ಮೂಲಕ ಸಮಾಜವನ್ನು ತಿದ್ದಿ ತೀಡುವ ಜವಾಬ್ದಾರಿ ಹೊಂದಿದ್ದಾರೆ. ಸಮಾಜದ ವಿದ್ಯಮಾನ ತಿಳಿಯಲು ಪತ್ರಿಕೋದ್ಯಮ ಕೆಟಕಿಯಾಗಿದೆ. ಈಗ ಅಂಗೈಯಲ್ಲಿ ಮೊಬೈಲ್ ಮಾಹಿತಿ ಕಣಜವಾಗಿದೆ. ಅದನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಬೆಳೆಯಬೇಕು ಎಂದರು. ಪ್ರವಾಸೋದ್ಯಮ ಅಭಿವೃದ್ಧಿ ಅಧ್ಯಯನ ಸಮಿತಿಯ ಜಿಲ್ಲಾಧ್ಯಕ್ಷ ಬೀರಣ್ಣ ನಾಯ್ಕ ಮೊಗಟ ಮಾತನಾಡಿ, ಪತ್ರಿಕೆಗಳನ್ನು ಬೇಕಾದಂತೆ ಬಳಸಿಕೊಂಡು ನಂತರ ಮಾಧ್ಯಮದವರ ಸೃಷ್ಟಿ ಎಂದು ಗೂಬೆ ಕೂರಿಸಲಾಗುತ್ತದೆ. ಸವಾಲುಗಳ ನಡುವೆ ಬದುಕುವ ಪತ್ರಕರ್ತರು ಅವಸರದಲ್ಲಿ ಕೆಲವೊಮ್ಮೆ ಅವಾಂತರಗಳನ್ನು ಎದುರಿಸಬೇಕಾಗುತ್ತದೆ. ಡಿಜಿಟಲ್ ಮಾಧ್ಯಮಗಳು ಪೈಪೋಟಿಯ ನಡುವೆ ಮುದ್ರಣ ಮಾಧ್ಯಮ ತಮ್ಮ ಎಂದಿನ ಜೀವಂತಿಕೆ ಇಟ್ಟುಕೊಂಡಿರುವುದು ಹೆಮ್ಮೆ ಎಂದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯ ಬಸವರಾಜ ಪಾಟೀಲ್, ನಕಲಿ ಪತ್ರಕರ್ತರ ಹಾವಳಿ, ಅಂಥವರನ್ನು ಸಮಾಜವೇ ದೂರ ಇಡದಿದ್ದರೆ ಮೌಲ್ಯ ಪತ್ರಿಕಾ ಧರ್ಮ ಕಾಯ್ದುಕೊಂಡ ಪತ್ರಕರ್ತರ ಹೆಸರು ಕೆಡುತ್ತದೆ. ಈ ಬಗ್ಗೆ ಎಚ್ಚರಿಕೆ ಅಗತ್ಯ ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಆರ್ ಡಿ ಜನಾರ್ದನ್, ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಸಂಜೀವ್ ಕುಮಾರ್ ಹೊಸಕೇರಿ ಮಾತನಾಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷ ಕೆ.ಎಸ್. ಭಟ್ ಆನಗೋಡ ಅಧ್ಯಕ್ಷತೆ ವಹಿಸಿದ್ದರು. ಅಖಿಲ ಭಾರತ ವೀರಶೈವ ಸಮಾಜದ ಜಿಲ್ಲಾಧ್ಯಕ್ಷ ಶಿವಲಿಂಗಯ್ಯ ಅಲ್ಲಯ್ಯನವರ ಮಠ, ಅಡಿಕೆ ವರ್ತಕ ಸಂಘದ ಅಧ್ಯಕ್ಷ ರವಿ ಹೆಗಡೆ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಯುವ ಪತ್ರಕರ್ತರಾದ ಶ್ರೀಧರ್ ಅಣಲಗಾರ, ವಿಜಯಕುಮಾರ್ ನಾಯ್ಕ ಅವರಿಗೆ ಯುವ ಪುರಸ್ಕಾರ, ವಿದ್ಯಾರ್ಥಿನಿ ದೀಕ್ಷಾ ಭಟ್ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಿರಿಯ ಛಾಯಾಗ್ರಾಹಕ ಎಂಎಸ್ ಭಟ್ ಹುತ್ಕಾರ್ ಅವರನ್ನು ಗೌರವಿಸಲಾಯಿತು. ಸುಬ್ರಾಯ್ ಬಿದ್ರೆಮನೆ ಅಭಿನಂದನಾ ಮಾತನಾಡಿದರು. ಜಿಲ್ಲಾ ಸಂಘದ ಸದಸ್ಯೆ ಪ್ರಭಾವತಿ ಗೋವಿ ಸನ್ಮಾನ ಪತ್ರ ವಾಚಿಸಿದರು. ಜಿಲ್ಲಾ ಕಾರ್ಯದರ್ಶಿ ನರಸಿಂಹ ಸಾತೋಡಿ ಸ್ವಾಗತಿಸಿ ಪ್ರಾಸ್ತಾವಿಕ ಗೈದರು. ಪತ್ರಕರ್ತರಾದ ದತ್ತಾತ್ರೇಯ ಭಟ್ ಕಣ್ಣಿಪಾಲ ನಿರೂಪಿಸಿದರು. ಜಯರಾಜ ಗೋವಿ ವಂದಿಸಿದರು. ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಎಂಇಎಸ್ ಸಂಸ್ಥೆಯ ಆರ್.ಎನ್. ಶೆಟ್ಟಿ ಪಾಲಿಟೆಕ್ನಿಕಲ್ ವಿದ್ಯಾರ್ಥಿಗಳು 2025ರಲ್ಲಿ ನಡೆದ ಡಿಸಿಇಟಿ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಗಳಿಸುವ ಮೂಲಕ ಗಮನಾರ್ಹವಾದ ಸಾಧನೆ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಂದನ್ ಪೂಜಾರಿ 88, ಭರತ್ ಹೆಗಡೆ 102, ಹಿಮಾಂಶು ಭಟ್ 290 ಹಾಗೂ ಪ್ರವೀಣ್ ಅಡಿಗಣ್ಣನವರ್ 944 ಮತ್ತು ಎಲೆಕ್ಟ್ರಿಕಲ್ ಹಾಗೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸುಮಂತ್ ಹೆಗಡೆ 145, ಆದಿತ್ಯ ಬೋಡೆ 186, ಗಂಗಾಧರ 576 ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾರ್ಥಿಯ ಸಾಧನೆಗೆ ಎಂಇಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ, ಉಪಸಮಿತಿ ಚೇರ್ಮನ್ ಎಲ್ಆರ್ ಹೆಗಡೆ ಹಾಗೂ ಕಾಲೇಜಿನ ಸಿಬ್ಬಂದಿಗಳು ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ.
ಖ್ಯಾತ ಗಾಯಕ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಶಾಂತಾರಾಮ್ ಹೆಗಡೆ ಅವರು ಅತ್ಯದ್ಭುತವಾಗಿ ಸಂಗೀತ ಪರಂಪರೆ ವಿಶ್ಲೇಷಣೆ ಮಾಡುತ್ತಾ ಸಂಗೀತ ಕಲಿಸಿ ಸಂಸ್ಕೃತಿ ಉಳಿಸಿ ಅಭಿಯಾನದ ಮಹತ್ವವನ್ನು ಎಳೆಎಳೆಯಾಗಿ ತಿಳಿಸಿದರು. ರಾಗತಾಳ ವಾದನದ ಮೂಲಕ ಭಾವಭಾಷೆ ಸಂಗೀತದ ಅನಾವರಣ ಮಾಡಲಾಯಿತು. ಆರಂಭದಲ್ಲಿ ಸಾಗರದ ಚಾಮರಾಜಪೇಟೆಯ ಸಂಗೀತ ಶಾಲೆಯ ಪ್ರಾಚಾರ್ಯೆ ಶ್ರೀಮತಿ ಚೇತನ ರಾವ್ ತಬಲಾ ವಾದನದ ಇತಿಹಾಸ ಹಾಗೂ ವಿವಿಧ ಬಾಜ್ಗಳ ಬಗ್ಗೆ ಪ್ರೌಢ ಪ್ರಬಂಧಗಳನ್ನು ಮಂಡಿಸಿ ತೀನ್ ತಾಲದಲ್ಲಿ ತಬಲಾ ಸೋಲೋದ ಮೂಲಕ ನೆರೆದ ಸಂಗೀತ ಶ್ರೋತೃಗಳ ಮನಸೆಳೆದರು. ಪ್ರಜ್ವಲ್ ಹೆಗಡೆ ತಟ್ಟಿಸರ ಸಿತಾರ ವಾದನದ ಉತ್ಪತ್ತಿ ಹಾಗೂ ವಿವಿಧ ಘರಾನೆಗಳ ಬಗ್ಗೆ ತಿಳಿಸಿದರು. ತ್ರಿತಾಲ್ ಗತ್ನಲ್ಲಿ ಮಂದುವಂತಿ ರಾಗವನ್ನು ಆಲಾಪ್ ಜೋಡ್ ಜಾಲ ಹಾಗೂ ತ್ರಿತಾಲ್ ಗತ್ನಲ್ಲಿ ಆಕರ್ಷಕ ಬಂದಿಶ್ ನುಡಿಸಿ ಸೈ ಎನಿಸಿಕೊಂಡರು. ಇವರಿಗೆ ಸಮರ್ಥವಾಗಿ ತಬಲಾ ಸಾತನ್ನು ಕೆಡಿಸಿಸಿ ಬ್ಯಾಂಕ್ನ ಉದ್ಯೋಗಿ ಯುವ ತಬಲಾ ವಾದಕ ಶ್ರೀ ಮಧು ಹೆಗಡೆ ದೊಡ್ಮನೆ ಉತ್ತಮ ತಬಲಾ ಸಾಥ್ ನೀಡಿ ಸೈ ಎನಿಸಿಕೊಂಡರು. ರೇಖಾ ಹೆಗಡೆ ಹುಬ್ಬಳ್ಳಿ ತಮ್ಮ ಗಾಯನದ ಮೂಲಕ ಮಧುವಂತಿ ರಾಗವನ್ನು ವಿಲಂಬಿತ್ ಏಕತಾಲ್ ಹಾಗೂ ಧೃತ್ ತ್ರಿತಾಲ್ನಲ್ಲಿ ಪಾರಂಪರಿಕ ಸಂಗೀತ ಬಂದಿಷ್ನನ್ನು ಪ್ರೌಢವಾಗಿ ಪ್ರಸ್ತುತಪಡಿಸಿದರು. ಇವರಿಗೆ ಬೆಂಗಳೂರಿನ ಖ್ಯಾತ ಹಾರ್ಮೋನಿಯಂ ವಾದಕ ಸುರೇಶ್ ಹೆಗಡೆ ಸುಶ್ರಾವ್ಯವಾಗಿ ಸಂವಾದನೆಯಲ್ಲಿ ಸಹಕರಿಸಿದರು. ತಬಲಾದಲ್ಲಿ ಮಂಜುನಾಥ್ ಮೋಟೆನ್ ಸರ್ ಉತ್ತಮವಾಗಿ ಸಹಕರಿಸಿದರು. ಕರ್ನಾಟಕ ಕಲಾಶ್ರೀ ಪಂಡಿತ್ ಎಂಪಿ ಹೆಗಡೆ ಪಡಿಗೆರೆ ಅಧ್ಯಕ್ಷತೆ ವಹಿಸಿದ್ದರು. ಹಂಪಿ ವಿಶ್ವವಿದ್ಯಾಲಯದ ಪಂ ವಿರೂಪಾಕ್ಷಪ್ಪನವರು ಉಪಸ್ಥಿತರಿದ್ದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಎಂಇಎಸ್ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಎಂಜಿ ಹೆಗಡೆ ಗಡಿಮನಿ ಮಾತನಾಡಿ ಸಂಗೀತ ಮತ್ತು ಸಂಸ್ಕೃತಿಯ ಮಹತ್ವದ ಕುರಿತು ಮಾತನಾಡಿದರು. ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್, ಸಂಗೀತ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣಮೂರ್ತಿ ಭಟ್, ವಿದುಷಿ ಸೀಮಾ ಭಾಗವತ್ ಹಾಗೂ ಪ್ರೊ ರವೀಂದ್ರ ಪೋತದಾರ, ಸಂಗೀತಗಾರ ಶ್ರೀಪಾದ್ ಹೆಗಡೆ ಉಪಸ್ಥಿತರಿದ್ದರು. ವಿವಿಧ ಗೋಷ್ಠಿಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಸಂಗೀತ ವಿಭಾಗದ ಮೂಲಕ ವಿದ್ಯಾರ್ಥಿಗಳಿಗೆ ಆಗಿದ್ದು ವಿಶೇಷವಾಗಿತ್ತು. ಜನಾರ್ದನ ಆಚಾರ್ಯ ವಂದಿಸಿದರು. ಕಲಬುರಗಿ ಡಿಸಿ ಅವರ ಬಗ್ಗೆ ಅವಮಾನದ ಹೇಳಿಕೆ ನೀಡಿ ಬಳಿಕ ಕ್ಷಮೆ ಯಾಚಿಸಿದ್ದ ಎಂಎಲ್ಸಿ ರವಿಕುಮಾರ್ ಅವರು ಇದೀಗ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಅವಮಾನದ ಹೇಳಿಕೆ ನೀಡಿದ್ದು, ಸಂವಿಧಾನ ವಿರೋಧಿ ವರ್ತನೆ ತೋರುತ್ತಿರುವ ಮಹಿಳಾ ವಿರೋಧಿ ಜನಪ್ರತಿನಿಧಿ ಮೇಲೆ ಪ್ರಕರಣ ದಾಖಲಿಸಿ ತಕ್ಷಣ ಬಂಧಿಸಬೇಕು. ನಿರಂತರ ಮಹಿಳೆಯರ ಪರ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಮಾತನಾಡುವ ಬಿಜೆಪಿ ನಾಯಕರು ತಮ್ಮ ಪಕ್ಷದ ನಾಯಕರ ವರ್ತನೆ ಬಗ್ಗೆ ಮೌನ ವಹಿಸಿರುವುದು ಅಚ್ಚರಿ ತಂದಿದೆ. ಬೆಳಗಾವಿಯಲ್ಲಿ ವಿಧಾನ ಪರಿಷತ್ ಒಳಗೆ ಗೌರವಾನ್ವಿತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅಪಮಾನದ ಮಾತನ್ನು ಎಂಎಲ್ಸಿ ಟಿ ರವಿ ಆಡಿದರೂ ಬಿಜೆಪಿ ನಾಯಕರು ಕ್ರಮ ಕೈಗೊಳ್ಳದೆ ಬೆಂಬಲಿಸಿದರು. ಈಗ ಎಂಎಲ್ಸಿ ರವಿಕುಮಾರರು ಕಲಬುರಗಿ ಡಿಸಿಗೆ ನೀವು ಪಾಕಿಸ್ತಾನದಿಂದ ಬಂದಿದ್ದೀರಾ ಎಂದು ಅಪಮಾನದ ಹೇಳಿಕೆಯ ವಿಷಯ ದೊಡ್ಡದಾದಾಗ ಕ್ಷಮೆ ಕೇಳಿದರು. ಈಗ ಮತ್ತೆ ಹಳೆ ಚಾಳಿ ಮುಂದುವರಿಸಿ ರಾಜ್ಯದ ಆಡಳಿತ ಮುಖ್ಯಸ್ಥೆ ಪ್ರಾಮಾಣಿಕಾಧಿಕಾರಿ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನಕಾರಿ ಮಾತು ಆಡಿರುವುದು ಖಂಡನೀಯ. ಇದು ಉದ್ದೇಶಪೂರ್ವಕವಾಗಿ ಮಹಿಳೆಯರ ಟೀಕಿಸುವ ಷಡ್ಯಂತ್ರ ಎಂಬ ಸಂದೇಹ ಬರುತ್ತಿದೆ. ರಾಜ್ಯ ಸರ್ಕಾರವು ಗಂಭೀರವಾಗಿ ತೆಗೆದುಕೊಂಡು ಬಿಗು ಕ್ರಮ ಕೈಗೊಳ್ಳಬೇಕು. ರಾಜ್ಯದ ಸಮಸ್ತ ಮಹಿಳೆಯರು ಇದನ್ನು ಖಂಡಿಸಬೇಕು. ಇಂತಹ ಮಹಿಳಾ ವಿರೋಧಿ ಜನನಾಯಕರಿಗೆ ಪ್ರತಿ ಊರಲ್ಲಿ ಘೆರಾವು ಹಾಕಬೇಕು. ಬಿಜೆಪಿಗೆ ಮಹಿಳಾ ಪರ ಕಾಳಜಿ ಇದ್ದರೆ ಎಂಎಲ್ಸಿ ಸ್ಥಾನ ಪಕ್ಷದಿಂದ ವಜಾ ಮಾಡಿ ತಮ್ಮ ನಿಲುವು ಸ್ಪಷ್ಟಪಡಿಸಿ ಎಂದು ಕಾಂಗ್ರೆಸ್ ಕಾನೂನು ವಿಭಾಗದ ರಾಜ್ಯ ಕಾರ್ಯದರ್ಶಿ ಜ್ಯೋತಿ ಪಾಟೀಲ್ ಆಗ್ರಹಿಸಿದ್ದಾರೆ. ಶಿರಸಿ ಉಪ ವಿಭಾಗಾಧಿಕಾರಿ ಕುಮಾರಿ ಕಾವ್ಯರಾಣಿ ಇವರು ಇದೀಗ ದಿಢೀರಾಗಿ ಸಿದ್ದಾಪುರ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿ ಅಲ್ಲಿಯ ಮಕ್ಕಳೊಂದಿಗೆ ಚರ್ಚೆ ನಡೆಸಿ ವಸತಿ ಶಾಲೆಯ ವ್ಯವಸ್ಥೆಯ ಬಗ್ಗೆ ವಿಚಾರಣೆ ನಡೆಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಮತ್ತು ಶಾಲೆಯ ಉಸ್ತುವಾರಿಗಳು ಹಾಜರಿದ್ದರು. ಜುಲೈ 4ರಂದು ಜನಸಾಮಾನ್ಯರ ಕುಂದುಕೊರತೆಗಳಿಗೆ ಸ್ಪಂದಿಸಿ ಪರಿಹರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು ಎಂದು ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ನಗರದ ತಾಲೂಕಾಡಳಿತ ಸೌಧದಲ್ಲಿ ಶುಕ್ರವಾರ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಲಕ್ಷ್ಯತನದಿಂದ ಕೆಲಸ ಮಾಡಬಾರದು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕು. ಶಾಲಾ ಮಕ್ಕಳಿಗೆ ವಿತರಿಸುವ ಶೂಗಳು ಉತ್ತಮ ಗುಣಮಟ್ಟದ್ದಾಗಿರುವಂತೆ ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ಶಿರಸಿಯ ಪೂರ್ವ ಭಾಗದಲ್ಲಿ ಪ್ರೌಢಶಾಲೆಗಳು ತೀರಾ ಕಡಿಮೆ ಇದೆ.
ಬಹಳ ಕಷ್ಟಪಟ್ಟು ಗುಡ್ನಾಪುರದಲ್ಲಿ ಹೈಸ್ಕೂಲ್ ನಿರ್ಮಾಣ ಮಾಡಲಾಗಿದೆ. ಅದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಸಾರ್ವಜನಿಕರ ಮೇಲಿದೆ. ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುವ ಸಾಮರ್ಥ್ಯ ಎಲ್ಲರಿಗೂ ಇರುವುದಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಶಿಕ್ಷಣದ ಗುಣಮಟ್ಟದ ಬಗ್ಗೆ ಲಕ್ಷ್ಯ ಹಾಕಬೇಕು ಎಂದರು. ಬಂದರುಗಳ ಸ್ಥಿತಿಗತಿಗಳ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ರೈತರ ಜೊತೆ ಸಂಪರ್ಕ ಸಾಧಿಸಿ ಕೆಲಸ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಳೆಯಿಂದ ಮನೆಗಳಿಗೆ ಹಾನಿಯಾದಾಗ ಮಾನವೀಯ ದೃಷ್ಟಿಯಿಂದ ವರದಿಯನ್ನು ಅಧಿಕಾರಿಗಳು ನೀಡಬೇಕು ಎಂದರು. ಬಾಕಿ ಇರುವ ಕೆಇಬಿ ಬಿಲ್ಗಳನ್ನು ತಕ್ಷಣ ತುಂಬುವಂತೆ ಪಿಡಿಒಗಳಿಗೆ ಸೂಚಿಸಿದರು. ಉದ್ಯೋಗ ಖಾತರಿ ಯೋಜನೆಯ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಬೇಕು. ಪಂಚಾಯತ್ಗಳಲ್ಲಿರುವ ಅವಕಾಶಗಳನ್ನು ಬಳಸಿಕೊಂಡು ಉದ್ಯೋಗ ಖಾತರಿ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಮಳೆಯಿಂದ ಮನೆ ಬಿದ್ದ ಘಟನೆ ನಡೆದಾಗ 24 ಗಂಟೆಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಿ ಪರಿಹಾರ ನೀಡುವ ಕೆಲಸ ಮಾಡಬೇಕು. ಮಳೆ ಮಾಪನ ಕೇಂದ್ರದ ನಿರ್ವಹಣೆಗೆ ಅದರದ್ದೇ ಆದ ಇಲಾಖೆ ಇದೆ. ಇದು ಹಿಂದಾಗಿತ್ತು. ಹಿಂದಾದಾಗ ಉಪಯೋಗಿಸ್ಕೊಳ್ಳದೆ 2,21,00,000 ವಾಪಸ್ ಹೋಯ್ತು ಆ ಕಾಲಕ್ಕೆ. ನಾವು ಜೆ ಬಂದಮೇಲೆ ಮತ್ತೆ ಕೆತ್ತಬೇಕು, ಕಣ ಕೊಡಬೇಕು ಅಂತೇಳಿ ನಾನು ಲಿಸ್ಟ್ ಇದ್ದಾಗ ಅದನ್ನು ತಗೊಂಡ್ಬಂದೆ. ಬನವಾಸಿನೂ ಹಾಗೆ 1,16,00,000 ವಾಪಸ್ ಹೋಗಿತ್ತು ಅವಾಗ. ಈಗ ಏನು ಟ್ಯಾಂಕ್ ಬೇಕು, ಏನೇನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಕೆಲಸ ನೀರು ಕೊಡೋದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ? ಕೆಲಸ 8% ಮುಗಿದಿದೆ. ಆಗಬೇಕಾಗಿ ಎಷ್ಟು ಮಾಡ್ತೀವಿ. ಬದನಗೂಡದಲ್ಲಿ ಟೋಟಲ್ 8 ಹೊಸ ಟ್ಯಾಂಕ್ಸು, ಹಳೆ 4 ಟ್ಯಾಂಕ್ಸ್ ಇತ್ತು. 8ರಲ್ಲಿ 7 ಕಂಪ್ಲೀಟ್ ಆಯಿತು. ಒಂದು ಅದು ಬದನಗೂಡ ದನಗನಹಳ್ಳಿಯಲ್ಲಿ ಸೈಟ್ ಪ್ರಾಬ್ಲಮ್ ಆಗಿತ್ತು. ಅದು ಲಿಟಿಗೇಷನ್ ಅದು ಮುಚ್ಚಾಕಿದ್ವಿ ಸರ್. 7 ಕಂಪ್ಲೀಟ್ ಆಯಿತು. ಆಯಿತು, ಕಂಪ್ಲೀಟ್ ಆಗಿದೆ. ಮತ್ತಿಘಟ್ಟ ಜಲಪಾತದಲ್ಲಿ ಆಕಸ್ಮಿಕವಾಗಿ ಜರಿದು ಬಿದ್ದು ಮೃತಪಟ್ಟ ಉಂಚಳ್ಳಿ ಗ್ರಾಮದ ಯುವಕ ಪವನ್ ಗಣಪತಿ ಜೋಗಿ ಅವರ ಮನೆಯವರಿಗೆ ಇತ್ತೀಚೆಗೆ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಪರಿಹಾರ ಧನವನ್ನು ಒದಗಿಸುವ ಭರವಸೆಯನ್ನು ನೀಡಿದ್ದರು. ಇಂದು ಶಾಸಕರು ಕೊಟ್ಟ ಮಾತಿನಂತೆ ಮೃತ ಯುವಕನ ಮನೆಗೆ ಪುನಃ ಭೇಟಿ ನೀಡಿ ₹5 ಲಕ್ಷ ಮೊತ್ತದ ಪರಿಹಾರ ಧನದ ಚೆಕ್ ವಿತರಿಸಿ ಕುಟುಂಬದವರ ಜೊತೆ ಮಾತುಕತೆ ನಡೆಸಿ ಸಾಂತ್ವನ ಹೇಳಿದರು ಹಾಗೂ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಎಸಿ ಕುಮಾರಿ ಕಾವ್ಯರಾಣಿ, ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಗಣಪತಿ ನಾಯ್ಕ್ ಮತ್ತು ಅನೇಕ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.